ಆತ್ಮೀಯ ಪ್ರಥಮ BA ಐಚ್ಛಿಕ ಕನ್ನಡದ ವಿದ್ಯಾರ್ಥಿಗಳೇ, ನಾನು ಶಿವಪ್ರಸಾದ್, ಸರ್ಕಾರಿ ಕಲಾ ಕಾಲೇಜು ಬೆಂಗಳೂರಿನ ಕನ್ನಡ ವಿಭಾಗದ ಮುಖ್ಯಸ್ಥನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇದು 5ನೆಯ ಸೆಷನ್. ಕನ್ನಡದ ಉಪಲಬ್ಧ ಮೊತ್ತ ಮೊದಲ ಶಾಸನವೆಂಬ ಹೆಗ್ಗಳಿಕೆಗೆ ಪಾತ್ರವಾದಂಥ ಹಲ್ಮಿಡಿ ಶಾಸನದ ಕುರಿತಾಗಿ ಒಂದಷ್ಟು ಮಾಹಿತಿಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುವನಿದ್ದೇನೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕು ಅಥವಾ ಬೇಲೂರಿನ ಬಳಿಯ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಶಾಸನವು ಲಭ್ಯವಾದುದರಿಂದ ಈ ಶಾಸನವನ್ನು ಹಲ್ಮಿಡಿ ಶಾಸನವೆಂದು ನಾವು ಕರೆಯುತ್ತೇವೆ. ಈ ಶಾಸನದ ಕಾಲನಿರ್ಣಯದ ಬಗೆಗೆ ಒಂದಷ್ಟು ವಾದವಿವಾದಗಳಿದ್ದರೂ ಈ ಶಾಸನವು ಕ್ರಿಸ್ತ ಶಕ 450 ಎಂತಲೇ ಪ್ರಚಲಿತವಾಗಿದೆ. ಲಿಪಿ ಮತ್ತು ಭಾಷೆ ಎರಡೂ ಕನ್ನಡವೇ ಆಗಿರುವ ಈ ಹಲ್ಮಿಡಿ ಶಾಸನವು ಕನ್ನಡ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದ ಮಹತ್ವವುಳ್ಳದ್ದು. ತೀರಾ ಪ್ರಾಚೀನವಾಗಿ ಶಾಸನದಲ್ಲಿ ಗದ್ಯದ ಬಳಕೆ ಯಾವ ರೀತಿ ಇತ್ತು ಎಂಬುದಕ್ಕೆ ಈ ಶಾಸನವು ಉದಾಹರಣೆಯಾಗುತ್ತದೆ. ಹಲ್ಮಿಡಿ ಶಾಸನದಲ್ಲಿ ಒಟ್ಟು 16 ಸಾಲುಗಳಿವೆ. ಹಲ್ಮಿಡಿ ಶಾಸನದಲ್ಲಿ ಒಟ್ಟು 16 ಸಾಲುಗಳಿವೆ. ಅದರಲ್ಲಿ ಮೊದಲೆರಡು ಪಂಕ್ತಿಗಳು ವಿಷ್ಣುಸ್ತುತಿ ರೂಪದಲ್ಲಿದ್ದು ಭಾಷೆ ಸಂಸ್ಕೃತವಾಗಿ, ರಚನೆ ಅನುಷ್ಠುಪ್ ಶ್ಲೋಕವಾಗಿದೆ. ಇನ್ನುಳಿದ 14 ಪಂಕ್ತಿಗಳು 14 ಸಾಲುಗಳು ಪೂರ್ತಿಯಾಗಿ ಕನ್ನಡದವಾಗಿವೆ. ಶಾಸನದ ತಾತ್ಪರ್ಯವನ್ನು ಟಿ ಕೇಶವ ಭಟ್ಟರು ಈ ಕೆಳಗಿನ ಸಂಗ್ರಹಿಸಿದ್ದಾರೆ. ನಾನು ಆ ಭಾಗವನ್ನೇ ತಮ್ಮ ಮುಂದೆ ಇಡ್ತೀನಿ. ನನ್ನ ಮಾತುಗಳಲ್ಲಿ ನಾನು ಇದನ್ನು ಹೇಳ್ತಿಲ್ಲ. ಬಹಳ ದೊಡ್ಡ ವಿದ್ವಾಂಸ ಟಿ ಕೇಶವ ಭಟ್ಟರು ಹಲ್ಮಿಡಿ ಶಾಸನದ ತಾತ್ಪರ್ಯವನ್ನು ಈ ರೀತಿಯಾಗಿ ಸಂಗ್ರಹಿಸಿದ್ದಾರೆ. ತ್ಯಾಗ ಸಂಪನ್ನನು ಕುಲಬೋರನಿಗೆ ಅಂದರೆ ಆನೆಯಂತಹ ಎದೆಯುಳ್ಳವನಿಗೆ ಶತ್ರುವೂ ಆದ ಕಾಕುತ್ಸವರ್ಮ ಕದಂಬರಾಜನು. ಈತನ ಕಾಲ 425ರಿಂದ 450 ಎಂಬುದಾಗಿ ಗುರುತಿಸಲಾಗಿದೆ. ಕಾಕುತ್ಸವರ್ಮ ಕದಂಬರಾಜನು ಆಳುತ್ತಿದ್ದಾಗ ಅವನ ಅಧಿಕಾರಿಗಳಾಗಿ ನರಿದಾವಿಳೆ ನಾಡಿನಲ್ಲಿ ಮೃಗೇಶ ಮತ್ತು ನಾಗ ಎಂಬ ಹೆಸರಿನವರು ಇದ್ದರು. ಇವರು ಗಜರಾಜ ಮತ್ತು ಸರ್ಪರಾಜರಂತೆ ಭಯಂಕರರು. ಇವರು ಎಲ್ಲ ಭಟಾರಿಯ ಎಲ್ಲ ಅಂತ ಅವನ ಹೆಸರು. ಎಲ್ಲ ಭಟಾರಿಯ ಪ್ರೀತಿಯ ಮಗನಾದ ವಿಜಯ ಅರಸನಿಗೆ ಸೇಂದ್ರಕ ಮತ್ತು ಬಾಣ ಎಂಬ 2 ದೇಶಗಳ ವೀರ ಪುರುಷರ ಎದುರಿಗೆ ಕೇಕಯ ಪಲ್ಲವರನ್ನು ಕಾದಿ ತಿವಿದು ಗೆದ್ದಂತಹ ಆತ ಅಂತಂದರೆ ವಿಜಯ ಅರಸನಿಗೆ ಕತ್ತಿಯ ಮರ್ಯಾದೆಯ ದಾನವಾಗಿ ಪಲ್ಮಿಡಿಯನ್ನು, ಮೂಳೆವಳ್ಳಿಯನ್ನು ತೆರಿಗೆ ಕೂಡ ಇಲ್ಲದೆ ಕೊಟ್ಟನು ಆತನ ಶೌರ್ಯಕ್ಕಾಗಿ. ವಿಜಯ ಅರಸನು ಅಥವಾ ಅವನ ತಂದೆ ಎಲ್ಲ ಭಟಾರಿಯು ಭಟರಿ ಕುಲವೆಂಬ ನಿರ್ಮಲ ಆಕಾಶಕ್ಕೆ ಚಂದ್ರನಂತೆ ಇರುವವನು. ಅಳಪರ ಸಮೂಹಕ್ಕೆ ಪಶುಪತಿಯ ಹಾಗಿರುವವನು. ಪಶುಪತಿ ಅಂತಂದರೆ ಶಿವನ ಹಾಗಿರುವವನು. ದಕ್ಷಿಣಾಪಥದಲ್ಲಿ 100 ಯಜ್ಞಗಳಂತಹ ಯುದ್ಧಗಳಲ್ಲಿ ಪಶುಪ್ರಧಾನ ಅಂತಂದರೆ ಹಸುಗಳನ್ನು ಕೊಡುವುದು ಇಲ್ಲ ಕೊಲ್ಲುವುದು, ಇಂತಹ ಶೌರ್ಯೋದ್ಯಮದಿಂದ ಕೂಡಿದವನು. ದಾನ ಪಶುಪತಿ ಎಂಬ ಹೊಗಳಿಕೆಗೆ ಪಾತ್ರನಾದವನು. ಪಶುಪತಿ ಎಂತಲೂ ಹೆಸರುಳ್ಳವನು ಎಂಬುದಾಗಿ ಹಲ್ಮಿಡಿ ಶಾಸನದ 14 ಸಾಲುಗಳ ತಾತ್ಪರ್ಯವನ್ನು ವಿದ್ವಾಂಸರಾದಂಥ ಟಿ ಕೇಶವ ಭಟ್ಟರು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಒಟ್ಟು ಹಲ್ಮಿಡಿ ಶಾಸನದಲ್ಲಿ 16 ಸಾಲು. ಅದರಲ್ಲಿ 2 ಸಾಲುಗಳು, ಆರಂಭದ 2 ಸಾಲುಗಳು ವಿಷ್ಣುಸ್ತುತಿ ರೂಪದಲ್ಲಿವೆ, ಸಂಸ್ಕೃತದಲ್ಲಿದೆ. ಆಮೇಲೆ ಇನ್ನುಳಿದ 14 ಸಾಲುಗಳನ್ನು ಈಗಾಗಲೇ ನಿಮಗೆ ಹೇಳಿಕೊಟ್ಟಿದ್ದೇನೆ. ನಮ್ಮ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ
ಮ್ಯೂಸಿಯಂನಲ್ಲಿ, ವಸ್ತು ಸಂಗ್ರಹಾಲಯದಲ್ಲಿ ಈ ಶಾಸನವು ಇದೆ. ಖಂಡಿತ ನೀವು ಹೋಗಿ ಕಣ್ಣಾರೆ ಕಂಡು ಸಂತೋಷ ಪಡ್ಬೋದು. ಇದರ ಕುರಿತಾದಂಥ ಹೆಚ್ಚಿನ ಮಾಹಿತಿಯನ್ನು ನಮ್ಮ LMS ಪೋರ್ಟಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಬೋದು. ಈ ಟಿಪ್ಪಣಿಯನ್ನು ಕೂಡ ನಾನು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗಾಗಲೇ ಆಗಿದೆ ಅದು. ನೀವು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಧ್ಯಯನ ಮಾಡ್ಬೋದು. ವಂದನೆಗಳು.